ಮುಕ್ತಿ ಅಂದರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಎಲ್ಲ ಜೀವಿಗಳು ಕೂಡ ಆ ಪರಮ ಸುಖವನ್ನು ಹೊಂದಬೇಕು ಅಂದರೆ ಸಾಕಷ್ಟು ಪ್ರಯತ್ನ ಮಾಡ್ತವೆ. ಆದರೆ ಆ ಸುಖ ಬಹಿರಂಗದೊಳಗೆ ಕಾಣಬೇಕು ಅಂಥೇಳಿ ಪಂಚ ಜ್ಞಾನೇಂದ್ರಿಯಗಳ ಮುಖಾಂತರ ಮನಸ್ಸಿನ ಸಂಕಲ್ಪ ಮಾಡಿಕೊಂಡು ಆ ಸುಖವನ್ನು ಆರಿಸಿ ಹೊರಗೊಡುತ್ತವೆ. ಆದರೆ ಅಲ್ಲಿ ಸುಖ ಇಲ್ಲ. ಸುಖ ಇರೋದು ನಮ್ಮೊಳಗೆ ಐತಿ. ಆ ನಮ್ಮೊಳಗಿರ್ತಕ್ಕಂಥ ಸುಖವನ್ನು ನಾವು ಕಾಣಬೇಕಂದ್ರೆ, ಅದನ್ನು ಹೊಂದಬೇಕಂದ್ರೆ ಅಹಂಕಾರ ಅಡ್ಡಿ ಬರ್ತದೆ. ನಾನು ನನ್ನದು ಅಂತಕ್ಕಂಥ ಅಹಂಕಾರ ಅದನ್ನು ಹೊಂದಲಿಕ್ಕೆ ಬಿಡುವುದು. ಆ ಅಹಂಕಾರ ಹೆಂಗೆ ನಾಶಕತೆ ಅಂದರೆ ಸೇವೆಯಿಂದ ನಾಶಕತೆ. ಅದಕ್ಕೆ ನಮ್ಮ ಋಷಿಮುನಿಗಳು ಸೇವಾದಿಗಳಲ್ಲಿ ತೊಡಗಿರಿ ಅಂತ ಹೇಳಿ. ಕೆಟ್ಟೋಗ್ತಕ್ಕಂಥ ಕಾಯ ಇದು, ಶಾಶ್ವತವಾಗಿ ಇರ್ಲಿಕ್ಕೆ ಬಂದಂಥವಲ್ಲ. ಅದಕ್ಕೆ ಎಲ್ಲ ಜೀವಿಗಳು ನೋಡಿ, ಒಂದು ಸಸ್ಯ ವರ್ಗದಿಂದ ಹಿಡ್ಕೊಂಡು ಎಲ್ಲ ಜೀವಿಗಳು ಕೂಡ ಮನುಷ್ಯನಿಗೆ ಸಹಕಾರಿಯಾಗಿಲ್ಲ. ಆದರೆ ಮನುಷ್ಯ ಯಾವ ಜೀವಿಗೂ ಕೂಡ ಸಹಕಾರಿಯಾಗಿಲ್ಲ. ಮನುಷ್ಯನಿಂದನೇ ನಿಸರ್ಗ ಕೆಡ್ತೈತಿ, ಮನುಷ್ಯನಿಂದ ವಾತಾವರಣ ಕೆಡ್ತೈತಿ. ಆದರೆ ಅಂಥ ಒಂದು ಮನುಷ್ಯ ಜನ್ಮದ ನಾವು ಸದುಪಯೋಗವನ್ನು ಮಾಡ್ಕೋಬೇಕಂದ್ರೆ ಒಂದು ಅಳಿಲು ಸೇವೆ ಅಂತೀವಿ, ಸೇವೆ. ಅದಕ್ಕೆ ಸೇವೆಯಲ್ಲಿ ನಾವು ತೊಡಗಿಸಿಕೊಂಡಾಗ ಈ ಕೆಟ್ಟೋಗ್ತಕ್ಕಂಥ ಕಾಯದ ಸಫಲತೆಯನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಕೆಡುವ ಕಾಯದ ಸಫಲತೆ ಯಾವುದು ಅಂದರೆ ಪರಹಿತ. ಪರಹಿತ ಕಾರ್ಯದೊಳಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಯಾಕೆ ಇದನ್ನು ಮುಂದೆ ಎದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಇದರೊಳಗಿನ ಪ್ರಾಣವಾಯು ಅಥವಾ ಚೈತನ್ಯ ಹೋದ್ಮೇಲೆ ಇದನ್ನು ಯಾರೂ ಉಪಯೋಗ ಮಾಡೋದಿಲ್ಲ, ಉಪಯೋಗಕ್ಕೆ ಬರುವುದಿಲ್ಲ. ಇತರ ಪಶು ಪಕ್ಷಾದಿಗಳ ಶರೀರವನ್ನು ಅಥವಾ ಅದರ ಅಂಗಗಳನ್ನು ಅಥವಾ ಅದರ ಮೇಲಿನ ಚರ್ಮದ ಹೊದಿಕೆಯನ್ನು ನಾವು ಬಳಕೆ ಮಾಡಿಕೊಳ್ತೇವೆ. ಆದರೆ ಮನುಷ್ಯ ಶರೀರದ ಇದನ್ನು ಯಾರೂ ಉಪಯೋಗ ಮಾಡುವುದಿಲ್ಲ. ಅದಕ್ಕೆ ಇದು ಸ್ವತಃ ಕೆಟ್ಟೋಗ್ತಕ್ಕಂಥ ಶರೀರದ ಸದುಪಯೋಗ ಆಗಬೇಕಂದ್ರೆ ಇದರೊಳಗೆ ಜೀವ ಚೈತನ್ಯ ಇದ್ದಾಗಲೇ ಪರಹಿತ ಕಾರ್ಯದೊಳಗೆ ಇದನ್ನು ತೊಡಗಿಸ್ಕೋಬೇಕು. ಪರಹಿತ ಕಾರ್ಯದೊಳಗೆ ತೊಡಗಿಸುವುದರಿಂದ ನನಗೆ ಹಿತ ಆಗತ್ತ ಹೊರತಾಗಿ ಇನ್ನೊಬ್ಬರಿಗೆ ಹಿತವನ್ನು ಬಯಸೋದ್ರಿಂದ ನನಗೆ ಹಿತ ಆಗುತ್ತೆ. ನಾನು ಏನು ಬಯಸ್ತೇನೆ ಅದನ್ನು ಇನ್ನೊಬ್ಬರಿಗೆ ಕೊಡಬೇಕಾಗಿದೆ. ನಾನು ಸುಖವನ್ನು ನಾನು ಬಯಸಿದರೆ ಇನ್ನೊಬ್ಬರಿಗೆ ಸುಖವನ್ನು ಉಂಟು ಮಾಡುವಂಥ ಕಾರ್ಯದೊಳಗೆ ನಾನು ತೊಡಗಿದ್ರೆ ಮಾತ್ರ ನನಗೆ ಸುಖ ಸಿಗುತ್ತೈತೆ. ಅದಕ್ಕೆ ಅಂಥ ಒಂದು ಮನುಷ್ಯ ಜನ್ಮವನ್ನು ಪಡೆದು ಬಂದಮೇಲೆ ಆ ಸೇವಾದಿಗಳಲ್ಲಿ ತೊಡಬೇಕು. ಅದಕ್ಕೆ ನಿಮ್ಮ ಈ ಲಯನ್ಸ್ ಕ್ಲಬ್ ಮುಖಾಂತರ ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿಯೂ ಕೂಡ ನಮ್ಮ ಭಾರತವನ್ನು ಬಂದು ಮಾಡಿಕೊಂಡು ಅನೇಕ 200 ರಾಷ್ಟ್ರಗಳಲ್ಲಿ ಸೇವಾದಿಗಳಲ್ಲಿ ತೊಡಗೈತಿ ಅಂತ ನಾವೆಲ್ಲ ಕೇಳಿದ್ವಿ. ಇದು ಉದ್ದೇಶ ಮನುಷ್ಯನಿಗೆ ಸಹಾಯಕ ಆಗಬೇಕು. ಯಾಕೆ ಇದು ಅತಿ ಮುಖ್ಯ ಐತಿ. ಅಂದ್ರೆ ಮಾತ್ರ ನಮ್ಮನ್ನು ನಾವು ನನ್ನಲ್ಲಿರ್ತಕ್ಕಂಥ ಅಹಂಕಾರವನ್ನು ತ್ಯಾಗ ಮಾಡಲಿಕ್ಕೆ ಬರ್ತೈತೆ. ಆ ಅಹಂಕಾರ ಹೋದಾಗ ಮಾತ್ರ ನಾವು ಸುಖಿಗಳಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಮ್ಮ ಕನಕದಾಸರು ಕೂಡ ಹೇಳಿದ್ರು, ನಾನು ಅನ್ನೋದು ಹೋಗದೇ ಇದ್ದರೆ ಮುಕ್ತಿಯನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ನಾನು ಹೋದರೆ ಹೋಗೇನು, ನಾನು ಅನ್ನೋದು ಭಾಳ ಅಧ್ಯಯನ ಅಂತ ಮಾಡ್ತೈತಿ. ಅದಕ್ಕೆ ಸೇವಾದಿಗಳಲ್ಲಿ ತೊಡಗೋದ್ರಿಂದ ಅಹಂಕಾರ ನಾಶ ಆಗೈತಿ ಅಂತ. ಅಹಂಕಾರ ಮಮಕಾರಗಳು ಯಾರು ಏನದಾವು ಇವು ಜೀವನಿಗೆ ಅತ್ಯಂತ ದುರ್ಗುಣಗಳು. ಇವನ್ನ ದೂರ ಮಾಡ್ಕೋಬೇಕು. ಅಂದ್ರೆ ಮಾತ್ರ ನಮ್ಮ ಮನುಷ್ಯ ಜನ್ಮ ಸಫಲತೆ ಆಗುತ್ತೆ. ಆ ಕಾರ್ಯದೊಳಗೆ ನಾವು ಸೇವಾದಿಗಳಲ್ಲಿ ಭಾಗಿಯಾಗಿ ನಮ್ಮ ನೆರೆಯವರು ಕೂಡ, ನಮ್ಮ ಓಣೆಯವರು ಕೂಡ, ನಮ್ಮ ದೇಶ ಬಾಂಧವರು ಕೂಡ, ಹಾಗೆ ಎಲ್ಲ ಪ್ರಪಂಚದ ಎಲ್ಲ ಮನುಷ್ಯರ ಈಗ ಹಿತವನ್ನು ಬಯಸಿ ಅದಕ್ಕೆ ಕಾಯ ವಾಚ ಮನಸ್ಸ ಯಾವುದೇ ಅಪೇಕ್ಷೆ ಇಟ್ಟುಕೊಳ್ಳಾರ್ದ, ಯಾವುದೇ ಒಂದು ಬಯಕೆಯನ್ನು ಇಟ್ಟುಕೊಳ್ಳಾರ್ದ ಆಗಲೇ
ಹೇಳಿದರು, ದಾನ ಕೊಡಬೇಕಾದ್ರೆ ಏನಾರ ಈಗ ಹೆಸರು ಬರೆದು ಕೊಟ್ಟಿವಂದ್ರೆ ದಾನ ಅನಿಸ್ಕೊಳೋದಿಲ್ಲ. ಅಲ್ಲಿ ಕಾಮನೆ ಇರ್ತೈತಿ, ಅಂತ ಬಯಕೆ ಇರ್ತೈತಿ. ಬಯಕೆಯಿಂದ ಕೊಟ್ಟದ್ದು ದಾನ ಅನಿಸ್ಕೊಳೋದಿಲ್ಲ. ಉದ್ದೇಶ ಯಾವುದೇ ಉದ್ದೇಶದಿಂದ ಕೊಟ್ಟದ್ದು ದಾನ ಅನಿಸ್ಕೊಳೋದಿಲ್ಲ. ದಾನ ಅಂದ್ರೆ ಯಾವ ಬಯಕೆನೂ ಇರಬಾರ್ದು ಅಂತ ಒಂದು ದಾನವನ್ನು, ಅದು ಮಾತಿನ ಮುಖಾಂತರನೂ ನಾವು ದಾನ ಮಾಡ್ಬೋದು. ಪರರಿಗೆ ನೊಂದವರಿಗೆ ಸಾಂತ್ವನ ಹೇಳೋದು ಒಂದು ದಾನ. ಹಾಗೆ ಇನ್ನೊಬ್ಬರ ಅಂಗವಿಕಲರಿಗೆ ಸಹಾಯವನ್ನು ಮಾಡೋದು ದಾನನ. ನಾವು ಬರೀ ಏನಾದ್ರು ಕೊಡೋದು ದಾನ ಅಲ್ಲ. ಈ ಶರೀರ ನನ್ನಲ್ಲಿ ಏನೂ ಕೊಡಲಿಕ್ಕೆ ಏನೂ ಇಲ್ಲ, ಆದರೂ ಕೂಡ ನಾನು ದಾನವನ್ನು ಮಾಡಬಹುದು. ಒಳ್ಳೆಯ ಮಾತಿನಿಂದ, ಒಳ್ಳೆಯ ಚಿಂತನೆಯಿಂದ, ಒಳ್ಳೆಯ ಕೃತಿಯಿಂದ. ಅದಕ್ಕೆ ತಪಸ್ಸು ಅಂತ ತಪಸ್ಸನ್ನು ನಾವು ಮೈಗೂಡಿಸಿಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ನಾವು ಹೇಳ್ತಾ, ನನಗಿಲ್ಲಿ ಕರೆದು ಒಂದು 4 ನನ್ನ ವಿಚಾರಗಳನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ತಮ್ಮ ಲಾಯನ್ ಕ್ಲಬ್ನ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರನ್ನು ಮಾಡಿಕೊಂಡು ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ನಾನು